ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಭಾರಿ ಕುತೂಹಲ ಮೂಡಿಸಿದ ಕೇರಳದ ಯುವತಿ ಶ್ರೀನಂದ ಕಣ್ಮರೆ ಪ್ರಕರಣ ಈಗ ದುಃಖಾಂತ್ಯವನ್ನ ಕಂಡಿದೆ. ತನ್ನ ಕುಟುಂಬದೊಂದಿಗೆ ಕೇರಳದಿಂದ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ಪ್ರವಾಸ ಬಂದಿದ್ದಂತ ಶ್ರೀನಂದ ಈಗ ಶವವಾಗಿ ಪತ್ತೆಯಾಗಿದ್ದಾಳೆ. ಸತತ 3 ದಿನಗಳ ಕಾಲ ನಡೆಸಿದಂತಹ ನಿರಂತರ ಹುಡುಕಾಟ ಈಗ ದುರಂತದಲ್ಲಿ ಕೊನೆಯಾಗಿದೆ. ರಾಜ್ಯದ SDRF ತಂಡ ಶ್ರೀನಂದ ಶವವನ್ನ ಪತ್ತೆ ಹಚ್ಚಿದೆ. ಸುಮಾರು 2,500 ಅಡಿಯ ಆಳದಲ್ಲಿ ಶ್ರೀನಂದ ಶವ ಪತ್ತೆಯಾಗಿದ್ದು ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ದತ್ತಪೀಠದ ಬಳಿ ಇರುವಂತಹ ಮಾಣಿಕ್ಯದಾರ ಫಾಲ್ಸ್ ಬಳಿಯಲ್ಲಿ ಏಪ್ರಿಲ್ 7ರಂದು ಸಂಜೆ 5:30ರ ಸುಮಾರಿಗೆ ಶ್ರೀನಂದ ಕಣ್ಮರೆಯಾಗಿದ್ಲು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರ ಹುಡುಕಾಟ ನಡೆದಿತ್ತು. ಈ ಬಗ್ಗೆ ಶ್ರೀನಂದ ಅವರ ತಾಯಿ ಹಲವಾರು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಆದರೆ ಈಗ ಶ್ರೀನಂದ ಶವವಾಗಿ ಪತ್ತೆಯಾಗಿರೋದ್ರಿಂದ ಈ ಅನುಮಾನಗಳಿಗೆ ಮತ್ತಷ್ಟು ಇಂಬು ಸಿಕ್ಕಂತಾಗಿದೆ. ಜೊತೆಗೆ ಗುಂಪಿನಲ್ಲಿದ್ದ ಶ್ರೀನಂದ ಹೇಗೆ ಶವವಾದ್ಲು ಅನ್ನುವಂತಹ ಕುರಿತಂತೆಯೇ ಹಲವಾರು ಅನುಮಾನಗಳು ಕೂಡ ಹುಟ್ಟಿಕೊಂಡಿವೆ. ಸದ್ಯಕ್ಕೆ ಇಡೀ ರಾಜ್ಯದ ತುಂಬಾ ಚರ್ಚೆ ಹುಟ್ಟು ಹಾಕಿರುವಂತಹ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಹಬೀಬ್ ದಂಡಿ. ನಮ್ಮ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹಬೀಬ್, ಈ ಒಂದು ಶ್ರೀನಂದ ನಾಪತ್ತೆ ಏನಿದೆ, ಇದೊಂದು ಎಲ್ಲೋ ಒಂದ್ ಕಡೆ ಅನುಮಾನ ಮೂಡ್ತಾ ಇದೆ. ಅಂದ್ರೆ ಫ್ಯಾಮಿಲಿ ಸಮ್ಮುಖದಲ್ಲಿದ್ಲು, ಹೇಗೆ ನಾಪತ್ತೆ ಆದ್ಲು ಅಂತ. ಎಸ್ ಪವಿತ್ರ, ಬಹಳ ಇಡೀ ರಾಜ್ಯದ ತುಂಬಾ ಈಗ ಚರ್ಚೆಗೆ ಈಡಾಗ್ತಾ ಇರತಕ್ಕಂತಹ ಪ್ರಕರಣ ಇದು. ಶ್ರೀನಂದ ಪ್ರಕರಣ ಎಲ್ಲೋ ಬದುಕು ಉಳಿದು ಬರ್ತಾಳೆ, ಮತ್ತೆ ಸಿಗ್ತಾಳೆ. ಇನ್ನು SLC ಓದ್ತಾ ಇರ್ತಕ್ಕಂಥ 14 ವರ್ಷದ ಹುಡುಗಿ ಅವರ ಪೋಷಕರಿಗೆ ಮತ್ತೆ ಬೆಳಕಾಗ್ತಾಳೆ ಅನ್ನುವಂತ ಎಲ್ಲ ನಿರೀಕ್ಷೆಗಳು ಇತ್ತು. ಆದ್ರೆ ಆ ಎಲ್ಲ ನಿರೀಕ್ಷೆಗಳು, ಆ ಎಲ್ಲ ಬೆಳಕಿನ ಕಿರಣಗಳು ಇವತ್ತು ನಂದಿ ಹೋಗಿದೆ. ಶ್ರೀನಂದ ಅದು ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು. SDRF ತಂಡ ಅವರನ್ನ ಆ ಶ್ರೀನಂದ ಶವವನ್ನ ಪತ್ತೆ ಮಾಡಿದೆ. ಸ್ಟೇಟ್ ಡಿಸಾಸ್ಟರ್ ರೆಸ್ಕ್ಯೂ ಫೋರ್ಸ್ ಅನ್ನುವಂಥ SDRF ತಂಡ ಈಗ ಅದು ಹುಡುಕಿರ್ತಕ್ಕಂಥದ್ದು ನೋಡಿ. ಕಳೆದ 3 ದಿನಗಳಿಂದ ಶ್ರೀನಂದಳನ್ನ ಹುಡುಕಲಾಗ್ತಾ ಇತ್ತು. ಬಹಳ ದೊಡ್ಡ ಮಟ್ಟದ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇತ್ತು. ಏನಾಯ್ತು ಶ್ರೀನಂದಾಗೆ, ಯಾಕೆ ಹಾಗೆ ಇದ್ದಕ್ಕಿದ್ದಂತೆ ಕಣ್ಮರೆ ಆಗ್ಬಿಟ್ಲು, ಇದ್ರ ಹಿಂದೆ ಏನಾದ್ರೂ ಬೇರೆ ರೀಸನ್ಸ್ ಗಳಿದ್ವಾ, ಅದರಲ್ಲೂ ಕೂಡ ಗುಂಪಿನಲ್ಲಿದ್ದಂತ ಶ್ರೀನಂದ ಯಾಕೆ ಹೀಗೆ ಕಣ್ಮರೆ ಆಗೋಗ್ಬಿಟ್ಲು, ಏನಾಯ್ತು ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ವು. ಇದಕ್ಕೆ ಪೂರಕವಾಗಿ, ಇದಕ್ಕೆ ಬೇಸ್ ಎಂಬಂತೆ ಕೇವಲ ಕಳೆದ ವಾರದಲ್ಲಿ ಇದೇ ಕೊಡಗಿನ ತಡಿಯಂಡಮೋಳ್ ಬೆಟ್ಟದಲ್ಲಿ ಈ ಕೇರಳದ್ದೇ ಆಗಿರ್ತಕ್ಕಂಥ ಮತ್ತೊಂದು ಯುವತಿ ಕಣ್ಮರೆಯಾಗಿದ್ಲು. 4 ದಿನಗಳ ಕಾಲದ ಹುಡುಕಾಟದ ನಂತರ ಆ ಯುವತಿ ಪತ್ತೆಯಾಗಿದ್ದು, ಜೀವಂತವಾಗಿ ಸಿಕ್ಲು. ಅಲ್ಲಿಗೆ ಒಂದು ರೀತಿಯ ಸಮಾಧಾನದ ನಿಟ್ಟುಸಿರು ಬಿಡಂಗಾಗಿತ್ತು. ಆದರೆ ಈಗ ಶ್ರೀನಂದ ವಿಚಾರದಲ್ಲಿ ಅದು ತಪ್ಪಾಗಿದೆ ಮತ್ತು ಸುಳ್ಳಾಗಿದೆ. ಶ್ರೀನಂದ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರೆ ಪವಿತ್ರ ನೋಡಿ, ಕೇರಳದಲ್ಲಿ ಆ ಇಡೀ ಬೆಟ್ಟಗುಡ್ಡಗಳ ನಾಡದು, ಆದ್ರೂ ಕೂಡ ಕರ್ನಾಟಕದ ಬೆಟ್ಟಗುಡ್ಡಗಳನ್ನ ನೋಡ್ಲಿಕ್ಕೆ ಯಾಕೆ ಕೇರಳದ ಜನನೇ ಹೆಚ್ಚು ಬರ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಅಲ್ಲಿ ಏನು ಈಗ ಆ ಬಾಬಾ ಬುಡನ್ಗಿರಿ ಬೆಟ್ಟ ಇದೆಯಲ್ಲ ಪವಿತ್ರ, ಅದನ್ನ ದತ್ತಪೀಠ ಬೆಟ್ಟ ಅಂತಾನು ಕರೀತಾರೆ, ಹಾಗಾಗಿ ಚಂದ್ರದ್ರೋಣ ಪರ್ವತಗಳು ಅಂತ ಕರೀತಾರೆ. ಆಮೇಲೆ ಶೋಲಾ ಕಾಡುಗಳು ಇರತಕ್ಕಂಥ ಬೆಟ್ಟ. ಶೋಲಾ ಕಾಡುಗಳು ಅಂದ್ರೆ ನಿತ್ಯ ಹರಿದ್ವರ್ಣದ ಕಾಡುಗಳು. ಅಲ್ಲಿನ ಬೆಟ್ಟಗುಡ್ಡಗಳಿರತಕ್ಕಂಥ ಗಿಡ ಮರಗಳು ಯಾವಾಗಲೂ ಕೂಡ ಹಚ್ಚ ಹಸಿರಿನಿಂದ ಕೂಡಿರ್ತವೆ. ಕೇವಲ ಮಳೆಗಾಲದಲ್ಲಷ್ಟೇ ಅಲ್ಲಿ ಹಸಿರು ಇರಲ್ಲ. ಹಾಗಾಗಿ ಅಲ್ಲಿ ಕೆಳಗಡೆಯಿಂದ ಅಂದ್ರೆ ನೀವು ಚಿಕ್ಕಮಗಳೂರಿನಿಂದ ಹೊರಟಾಗ ಚಂದ್ರದ್ರೋಣ ಪರ್ವತ ಅಥವಾ ದತ್ತಪೀಠಕ್ಕೆ ಏರೋವರೆಗೂ ಕೂಡ ಹಲವಾರು ಟೂರಿಸಂ ಸ್ಪಾಟ್ಗಳು ಕೂಡ ಸಿಗ್ತವೆ. ಅಲ್ಲಿ ಆ ಒಂದು ಚಂದ್ರದ್ರೋಣ ಪರ್ವತ ಅಥವಾ ದತ್ತಪೀಠದಿಂದ ಕೂಗಳತೆದು 2-3 ಕಿಲೋಮೀಟರ್ ಮೇಲಕ್ಕೆ ಹತ್ತಿದ್ರೆ ಅಲ್ಲಿ ಮಾಣಿಕ್ಯಧಾರ ಅನ್ನುವಂಥ ಒಂದು ಫಾಲ್ಸ್ ಕೂಡ ಸಿಗುತ್ತೆ. ಅದು ಕೂಡ ವಿಶ್ವವಿಖ್ಯಾತವಾಗಿರ್ತಕ್ಕಂಥದ್ದು ಮತ್ತು ಬಹಳ ಜನ ಅಲ್ಲಿಗೆ ಬರ್ತಾರೆ. ಈ ರೀತಿ ಬಹಳಷ್ಟು ಜನ ಇರ್ತಕ್ಕಂಥ ಆ ಪ್ರದೇಶದಲ್ಲಿ ಹೇಗೆ ಶ್ರೀನಂದ ಬಿದ್ದು ಬಿಟ್ಟು ಮತ್ತು ಹೇಗೆ ಶವವಾದ್ಲು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಪವಿತ್ರ. ಓಕೆ ಅಭಿ, ಹಾಗಾದ್ರೆ ಈ ಮಾಣಿಕ್ಯದಾರ ಈ ಟ್ರೆಕ್ಕಿಂಗ್ ಪ್ಲೇಸ್ ಹೇಗಿದೆ? ಒಂದ್ ವೇಳೆ ಅಂದ್ರೆ ಜನ ಬೈ ಮಿಸ್ಟೇಕ್ ಕಾಲಿ ಜಾರಿ ಬಿದ್ರೆ ಮತ್ತೆ ವಾಪಸ್ ಬರೋಕೆ ಆಗಲ್ವಾ ಅಂತ? ಎಸ್, ಎಕ್ಸಾಕ್ಟ್ಲಿ ಪವಿತ್ರ. ನಾವು ಈ ಮಾಣಿಕ್ಯಧಾರದ ಒಂದು ಫಾಲ್ಸ್ ಅದು ಅಲ್ಲಿ 2-3 ಪ್ರತೀತಿಗಳಿದೆ. ಹೇಳಿ ಕೇಳಿ ಈ ಒಂದು ದತ್ತಪೀಠ ಇದೆಯಲ್ಲ, ಇದು ಕೋಮು ಸಾಮರಸ್ಯದ ಒಂದು ಜಾಗ ಅಂತಾನು ಹೇಳಲಾಗ್ತಾ ಇದೆ. ಸೌಹಾರ್ದ ಪರಂಪರೆ ಇರ್ತಕ್ಕಂಥ ಜಾಗ ಅನ್ನುವಂಥದ್ದು. ಒಂದು ಕಡೆ ದತ್ತಾತ್ರೇಯ ಸ್ವಾಮಿಯಲ್ಲಿ ನೆಲೆಸಿದ್ರು ಅನ್ನುವಂಥ ಒಂದು ಮಾತನ್ನ ಹಿಂದೂಗಳು ನಂಬ್ತಾರೆ. ಅಲ್ಲಿ ಬಾಬಾ ಬುಡನ್ ಅನ್ನುವಂಥ ಒಬ್ಬ ಸೂಫಿ ಸಂತ ನೆಲೆಸಿದ್ರು ಅನ್ನುವಂಥದ್ದು ಕೂಡ ಒಂದು ನಂಬಿಕೆ ಪೀಠಿಕೆ ಇರ್ತಕ್ಕಂಥದ್ದು. ಆ ಕುರಿತಂತ ಐತಿಹಾಸಿಕ ದಾಖಲೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಹಿಂದೂ ಮತ್ತು ಮುಸಲ್ಮಾನರು ಇಬ್ಬರು ಕೂಡ ಈ ದತ್ತಪೀಠಕ್ಕೆ ಪ್ರತಿ ವರ್ಷ ಅಲ್ಲಿ ಉರುಸ್ ಕೂಡ ನಡೆಯುತ್ತೆ ಮತ್ತು ದತ್ತಪೀಠದ ಒಂದು ಸಂದಲ್ ಜಾತ್ರೆ ಎಲ್ಲವೂ ಕೂಡ ನಡೆಯುವಂಥದ್ದು. ಬಹಳ ವಿಶೇಷವಾದ ಸ್ಥಳ. ಚಿಕ್ಕಮಗಳೂರಿನಲ್ಲಿ ಇರತಕ್ಕಂಥ ಅತಿ ಸುಂದರವಾದ ಒಂದು ಬೆಟ್ಟ ಶ್ರೇಣಿಗಳನ್ನ ಹೊಂದಿರತಕ್ಕಂಥದ್ದು. ಸುಮಾರು 1000 ಸಿನಿಮಾಗಳು ಶೂಟ್ ಆಗಿರ್ತಕ್ಕಂಥ ಪ್ರದೇಶ. ಆದ್ರೆ ವಿಚಿತ್ರ ಅಂತಂದ್ರೆ ದತ್ತಪೀಠದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಜಾಗ ಇದೆ, ಅದು ಮಾಣಿಕ್ಯಧಾರ. ಅಲ್ಲಿ ಬೆಟ್ಟದ ತುದಿಯಲ್ಲಿ ಒಂದು ಫಾಲ್ಸ್ ಬೀಳುತ್ತೆ. ಆ ಫಾಲ್ಸ್ ಅಲ್ಲಿ ಸುಮಾರು 150ರಿಂದ 200 ಸ್ಟೆಪ್ಗಳನ್ನ ಇಳಿದು ಹೋಗಿ ಮತ್ತೆ ಅಲ್ಲಿ ಫಾಲ್ಸ್ ನಲ್ಲಿ ಸ್ನಾನ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ 200 ಸ್ಟೆಪ್ಗಳನ್ನ ಮೇಲೆ ಹತ್ತಿ ಬರಬೇಕಾಗುತ್ತೆ. ಅದರ ಪಕ್ಕದಲ್ಲೇ ದೊಡ್ಡ
ಕಂದಕ ಇರ್ತಕ್ಕಂಥದ್ದು. ದೊಡ್ಡ ಅಂದ್ರೆ ಸುಮಾರು ಸಾವಿರಾರು ಅಡಿ ಕೆಳಗಡೆ ಬೀಳುವಂತ, ನೀವು ನಂದಿ ಬೆಟ್ಟಕ್ಕೆ ಹೋಗಿ ನಂದಿ ಬೆಟ್ಟದಿಂದ ಕೆಳಗಡೆ ನೋಡಿದಾಗ ನಿಮಗೆ ಸಿಗುವಂತ ಆ ಒಂದು ಆಳ ಕಂದಕ ಇದೆಯಲ್ಲ, ಅದೇ ತರಹದ ಮತ್ತು ಅದಕ್ಕಿಂತ ಹೆಚ್ಚಿನದಾದ ಕಂದಕ ಇರ್ತಕ್ಕಂಥದ್ದು. ಈ ಕಂದಕದಲ್ಲಿ ಹೇಗೆ ಶ್ರೀನಂದ ಕಾಲು ಜಾರಿ ಬಿದ್ದು, ಅದು ಅವರ ಫ್ಯಾಮಿಲಿ ಜೊತೆಗೆ ಬಂದಿರತಕ್ಕಂಥದ್ದು. ಸುಮಾರು 35ರಿಂದ 40 ಜನ ಜೊತೆಗೆ ಇದ್ರು. ಅದರಲ್ಲೂ ಸುಮಾರು ಒಂದು 5:30 ಕಳೆದ ಏಪ್ರಿಲ್ 27ರಂದು 5:30-6 ಗಂಟೆ ಅಷ್ಟೊತ್ತಿಗೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಹೇಗೆ ಗೊತ್ತಾಗ್ಲಿಲ್ಲ ಶ್ರೀನಂದ ಬಿದ್ದಿರೋದು ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. Okay. ಹಾಗಾಗಿ ಸಾಕಷ್ಟು ಇದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಪವಿತ್ರ. ಎಸ್ ಅಬೀಬ್, ಈ ಶ್ರೀನಂದ ಏನಿದೆ, ಈ ಶವ ಏನಿದೆ 2,500 ಅಡಿ ಆಳದಲ್ಲಿ ಪತ್ತೆಯಾಗಿರೋದು ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಈಡು ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಏನಾದ್ರೂ ಕಿಡ್ನಾಪರ್ಸ್ ಕೈ ಚಳಕ ಏನಾದ್ರೂ ಇದೆಯಾ ಅಂತ? ಎಸ್, ಎಕ್ಸಾಕ್ಟ್ಲಿ ಈ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಪವಿತ್ರ. ಯಾಕಂದ್ರೆ ಸ್ವತಃ ಶ್ರೀನಂದಾಳ ತಾಯಿನೇ ಈ ಕುರಿತಂತೆ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ನನಗೆ ಈ ಒಂದು ನನ್ನ ಮಗಳ ಕಣ್ಮರೆಯ ಹಿಂದೆ ಯಾರಾದ್ರೂ ಕಿಡ್ನಾಪ್ ಮಾಡಿರಬಹುದಾ ಅನ್ನುವಂಥ ಒಂದು ಅನುಮಾನಗಳು ಕೂಡ ಕಾಡಿಸ್ತಾ ಇದ್ದಾವೆ ಅನ್ನುವಂಥ ಮಾತನ್ನ ಹೇಳಿರೋದ್ರಿಂದ ಈ ಕುರಿತಂತೆ ಪೊಲೀಸ್ನವರು ಕೂಡ ತೀವ್ರ ಮಟ್ಟದ ತನಿಖೆಯನ್ನ ನಡೆಸ್ತಿದ್ದಾರೆ. ನಿಮಗೆ ದತ್ತಪೀಠದ ಒಂದು ಒಂದು ಅವರ ಜಾಗ ಏನಿದೆ, ಅಲ್ಲಿಂದ ಈ ಮಾಣಿಕ್ಯಧಾರದ ನಡುವೆ ನಿಮಗೆ ಮೋತಿ ತಲಾಬ್ ಅನ್ನುವಂಥ ಒಂದು ಪ್ರದೇಶನೂ ಕೂಡ ಬರುತ್ತೆ. ಅದು ಕೂಡ ಅಲ್ಲಿ ತಲಾಬ್ ಅಂತಂದ್ರೆ ಕೆರೆ ಇರ್ತಕ್ಕಂಥದ್ದು, ಮುತ್ತಿನ ಕೆರೆ ಅಂತ. ಅಲ್ಲಿ ಹೋಗಿರ್ತಕ್ಕಂಥ ಪ್ರವಾಸಿಗರು ಅಲ್ಲಿ ಮುತ್ತನ್ಗಳನ್ನ ಹುಡುಕ್ತಾರೆ ಆ ಒಂದು ಪ್ರದೇಶದಲ್ಲಿ ಅನ್ನುವಂಥದ್ದು. ಅದರ ಬಲಭಾಗದಲ್ಲಿ ನಿಮಗೆ ಪಲಂಗ್ ತಲಾಬ್ ಅನ್ನುವಂಥ ಇನ್ನೊಂದು ಪ್ರದೇಶ ಕೂಡ ಇದೆ. ಸುತ್ತಲೂ ಕೂಡ ತುಂಬಾ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರದೇಶ ಅದು, ಮತ್ತು ಬೆಟ್ಟಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ. ಯಾರಾದ್ರೂ ಈ ರೀತಿ ಕಿಡ್ನಾಪರ್ಸ್ ಯಾರಾದ್ರೂ ಬಂದು ಅಲ್ಲಿ ಶ್ರೀನಂದಾಳನ್ನ ಕಿಡ್ನಾಪ್ ಮಾಡಿದಾರ, ಅಥವಾ ಅಲ್ಲಿರ್ತಕ್ಕಂಥ ಯಾರಾದ್ರೂ ದುರುಳರು ಈ ಒಂದು ಕೃತ್ಯವನ್ನ ಎಸಗಿಬಿಟ್ಟಿದಾರ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುವಂಥದ್ದು, ಅಲ್ಲಿ ಇಷ್ಟು ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರಲ್ಲಿ ಭೇಟಿ ನೀಡ್ತಾರೆ. ಅದರಲ್ಲೂ ಕೂಡ ಈ ಬೇಸಿಗೆ ರಜದಲ್ಲಿ ತುಂಬಾ ದೊಡ್ಡ ಮಟ್ಟದ ಪ್ರವಾಸಿಗರು ಬರುವಂತಹ ಪ್ರದೇಶದಲ್ಲಿ ಒಂದೇ ಒಂದು ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ. ಒಂದು ಔಟ್ ಪೊಲೀಸ್ ಸ್ಟೇಷನ್ ಇದೆ ಅಷ್ಟೇ. ಹಾಗಾಗಿ ಅಲ್ಲಿ ಕೇವಲ 2-3 ಜನ ಪೊಲೀಸರು ಇರ್ತಾರೆ. ಸಂಜೆ ಅಷ್ಟೊತ್ತಿಗೆ ಅವರು ಚಿಕ್ಕಮಗಳೂರಿಗೆ ವಾಪಸ್ ಹೋಗ್ಬಿಡ್ತಾರೆ. ಮತ್ತೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ, ಮತ್ತು ಯಾವುದೇ ರೀತಿಯ ಗೈಡ್ ಫೆಸಿಲಿಟಿನೂ ಕೂಡ ಇಲ್ಲ. ಆಮೇಲೆ ಯಾವುದೇ ರೀತಿಯ ಒಂದು ಕೇರ್ ತೆಗೆದುಕೊಳ್ಳುವಂತ, ಫಸ್ಟ್ ಏಡ್ ಮಾಡುವಂತ ಒಂದು ಔಷಧಿಯ ಗುಣಗಳನ್ನ ಅಥವಾ ಒಂದು ಚಿಕ್ಕ ಆಸ್ಪತ್ರೆ ಆಗಲಿ ಯಾವುದು ಕೂಡ ಅಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಜಿಲ್ಲಾ ಒಂದು ಅವರ ಒಂದು ಆಡಳಿತ ಇದೆಯಲ್ಲ, ಅದರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇಲ್ಲಿ ಏನು ಕಿಡ್ನಾಪ್ ಆಗಿರ್ಬೋದಾ, ರೇಪ್ ಆಗಿರ್ಬೋದಾ, ಅಥವಾ ಮರ್ಡರ್ ಆಗಿರ್ಬೋದಾ, ಅಥವಾ ಕಾಲು ಜಾರಿ ಬಿದ್ದಿದ್ದ, ಅಥವಾ ಆ ಹುಡುಗಿ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಾ, ಅಥವಾ ಯಾರಾದ್ರೂ ಆ ಯುವತಿಯನ್ನ ತಳ್ಳಿರಬಹುದಾ, ಈ ತರದ ಹಲವಾರು ಪ್ರಶ್ನೆಗಳು ಎದ್ದೇಳ್ತಾ ಇವೆ. ಎಲ್ಲ ಪ್ರಶ್ನೆಗಳಿಗೆ ತನಿಖೆಯ ನಂತರವೇ ಉತ್ತರ ಸಿಗ್ಬೇಕಿದೆ. ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದಂತೂ ಸತ್ಯ ಪವಿತ್ರ. ಎಸ್ ಹಬೀಬ್, ಮುಂದಿನ ದಿನಗಳಲ್ಲಿ ಪ್ರವಾಸಿಗರು ಅಲ್ಲಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಸುರಕ್ಷಿತ ಕ್ರಮಗಳನ್ನ ಅವ್ರು ಪಾಲಿಸಬೇಕು, ಮತ್ತೆ ಸರ್ಕಾರ ಕೂಡ ಏನೆಲ್ಲ ಸುರಕ್ಷಿತ ಕ್ರಮಗಳನ್ನ ಅನುಸರಿಸಬೇಕು ಅಂತ? ಎಸ್, ಎಕ್ಸಾಕ್ಟ್ಲಿ ಪವಿತ್ರ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿ. ಯಾಕಂದ್ರೆ ನೋಡಿ, ಪ್ರತಿಯೊಂದು ಪ್ರವಾಸಿ ಸ್ಥಳದಲ್ಲೂ ಕೂಡ ನಮಗೆ ಕರ್ನಾಟಕದಲ್ಲಿ ಅಸುರಕ್ಷತೆ ಅನ್ನುವಂಥದ್ದು ಎದ್ದು ಎದ್ದು ಕಾಣ್ತಾ ಇದೆ. ನೀವು ಎಲ್ಲೇ ಹೋಗಿ, ಅದರಲ್ಲೂ ಕೂಡ ಈ ಗಿರಿಶಿಖರಗಳಲ್ಲಿ, ಗಿರಿಶ್ರೇಣಿಗಳಲ್ಲಿ ಹೋಗುವಂತಹ ಪ್ರದೇಶಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇವೆ. ಕರ್ನಾಟಕದ ಹಲವಾರು ಒಂದು ಚಂದ್ರದುರ್ಗ ಪರ್ವತ ಆಗಿರ್ಲಿ, ಅಥವಾ ಆನೆ ಪರ್ವತ ಆಗಿರ್ಲಿ, ಅಥವಾ ಈ ದತ್ತ ಪೀಠ ಪಕ್ಕದಲ್ಲೇ ಇರತಕ್ಕಂಥ ಸೀತಾಳಯ್ಯನ ಗಿರಿ ಆಗಿರ್ಲಿ, ಅಥವಾ ಮುಳ್ಳಯ್ಯನ ಗಿರಿ ಆಗಿರ್ಲಿ, ಅಥವಾ ಕೂಗಳ ದೂರದಲ್ಲಿ ಇರತಕ್ಕಂಥ ಕೆಮ್ಮಣ್ಣುಗುಂಡಿ ಆಗಿರ್ಲಿ, ಅಥವಾ ಕಲ್ಲತ್ತಗಿರಿ ಫಾಲ್ಸ್ ಆಗಿರ್ಲಿ, ಈ ತರದ ಹಲವಾರು ಪರ್ವತ ಶ್ರೇಣಿಗಳಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ. ಬರೀ ಅಲ್ಲಿ ಪ್ರವಾಸಿಗರನ್ನ ಸುಲಿಗೆ ಮಾಡುವಂತ ಜನನೇ ಇರ್ತಾರೆ ಹೊರತು ಯಾರು ಕೂಡ ಸೆಕ್ಯೂರಿಟಿ ಕೊಡುವಂತವ್ರು ಅಥವಾ ಕೇರ್ ತೆಗೆದುಕೊಳ್ಳುವಂತವ್ರು ಇಲ್ಲ. ಈ ಘಟನೆ ನಡೆದ ಮೇಲಾದ್ರೂ ಕೂಡ ಅಲ್ಲಿನ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಮತ್ತು ಈ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲಿಸಬೇಕಾಗಿದೆ. ಈಗಾಗಲೇ ತಡಿಯಂಡಮಳ್ಳು ಪ್ರಕರಣ ದಾಖಲಾದ ನಂತರವಾದ್ರೂ ಕೂಡ ಯಾರೆಲ್ಲ ಟ್ರೆಕ್ಕಿಂಗ್ಗೆ ಹೋಗ್ತಾರೆ, ಅನವಶ್ಯಕವಾಗಿ ಪ್ರವಾಸಕ್ಕೆ ಹೋಗ್ತಾರೆ, ಅವರೆಲ್ಲರನ್ನೂ ಕೂಡ ಒಂದು ಕಾನೂನು ಕಟ್ಟಪ್ಪಣೆಯಲ್ಲಿ ತೊಡಗಿಸುವಂಥದ್ದು, ಮತ್ತು ಅಲ್ಲೊಂದಷ್ಟು ಸೆಕ್ಯೂರಿಟಿ ಹಾಕುವಂಥದ್ದು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪವಿತ್ರ, ಅಲ್ಲೆಲ್ಲೂ ಕೂಡ ನಿಮಗೆ ಸಿಸಿಟಿವಿ ಕ್ಯಾಮ್ ಕಂಡು ಬರಲ್ಲ. ದತ್ತಪೀಠ ಏನಿದೆ ಅಲ್ಲಿ ಮಾತ್ರ 1-2 ಸಿಸಿ ಕ್ಯಾಮ್ಗಳನ್ನು ಹಾಕಿದ್ದಾರೆ ಹೊರತು ಅದರ ಪಕ್ಕದಲ್ಲಿ ಬಹಳಷ್ಟು ಟೂರಿಸಂ ಸ್ಪಾಟ್ಗಳು ಇರ್ತಕ್ಕಂಥದ್ದು. ಜನ ಕೈಗೆ ಸಿಗದ ಹಾಗೆ ಓಡಾಡ್ತಾ ಇರ್ತಾರೆ, ನಡ್ಕೊಂಡು ಓಡಾಡ್ತಾರೆ. ಅಲ್ಲೆಲ್ಲೂ ಕೂಡ ಸಿಸಿ ಕ್ಯಾಮ್ಗಳಿಲ್ಲ. ಯಾವುದೇ ರೀತಿಯ ಕ್ರೈಮ್ ನಡೆದ್ರೆ, ಅಪರಾಧ ಪ್ರಕರಣಗಳು ನಡೆದ್ರೆ ಅದು ದಾಖಲಾಗುವಂತ ಸಾಧ್ಯತೆನೇ ಇಲ್ಲ. ನೋಡಿ, ಒಂದು ವೇಳೆ ಏನು ಈ ಮಾಣಿಕ್ಯಧಾರದ ಸ್ಟೆಪ್ಗಳನ್ನ ಇಳಿತಾ, ಮೆಟ್ಟಿಲುಗಳನ್ನು ಇಳಿತಾ ಹೋಗ್ಲಾಗುತ್ತೆ, ಅಲ್ಲೇನಾದ್ರೂ ಒಂದಷ್ಟು ಸಿಸಿ ಕ್ಯಾಮ್ರಾಗಳಿದ್ದಿದ್ರೆ, ಅಥವಾ ಫಾಲ್ಸ್ ಬಳಿ ಸಿಸಿ ಕ್ಯಾಮ್ರಾಗಳಿದ್ದಿದ್ರೆ ಒಂದಷ್ಟು ಸತ್ಯಗಳು ನಮಗೆ ಶ್ರೀನಂದ ವಿಚಾರದಲ್ಲಿ ಹೊರಗಡೆ ಬರ್ತಿತ್ತು ಅನ್ನುವಂಥದ್ದು. ಈಗಲಾದ್ರೂ ಈ ವೈಫಲ್ಯ ಆಗಿದೆ. ಇನ್ನು ಮುಂದಾದ್ರೂ ಈ ತರಹದ ಯಾವುದೇ ರೀತಿಯ ದುರ್ಘಟನೆ ಆಗದೆ ಹಾಗೆ ಮತ್ತು ಸೆಕ್ಯೂರಿಟಿ ಕೊಡುವಂತ ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ಪ್ರಮುಖವಾಗಿ ಬರಬೇಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಅಲ್ಲಿ ನಿರ್ಮಿಸಬೇಕಾಗಿದೆ, ಮತ್ತು ಕರ್ತವ್ಯ ನಿರತ ಪೊಲೀಸರನ್ನ ಸುಮಾರು ಒಂದು 10-12 ಜನ ಮತ್ತು ರೆಸ್ಕ್ಯೂ ಫೋರ್ಸ್ ಇಡುವಂಥದ್ದು. ಯಾಕಂದ್ರೆ ಅಲ್ಲಿ ಬೆಟ್ಟಗುಡ್ಡಗಳು ಇರೋದ್ರಿಂದ ಯಾರಾದ್ರೂ ಆಯಾ ತಪ್ಪಿ ಬಿದ್ದರೆ ಅವರನ್ನು ರಕ್ಷಣೆ ಮಾಡುವಂತಹ ಒಂದು ರಕ್ಷಣಾ
ತಂಡಗಳನ್ನ ಇಡುವಂಥದ್ದು, ಅದರ ಜೊತೆಗೆ ನುರಿತ ಈಜುಗಾರರನ್ನ ಮತ್ತು ನುರಿತ ಈ ಬೆಟ್ಟ ಹತ್ತುವವರನ್ನ ಕ್ಲೈಂಬಿಂಗ್ ಮಾಡುವಂತವ್ರನ್ನ ಕೂಡ ಇಡುವಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಹೆಚ್ಚಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಬರೀ ರಾಜಕಾರಣಕ್ಕೆ ವಿಪಕ್ಷಗಳು, ಆಡಳಿತ ಪಕ್ಷಗಳು ಇರ್ತಕ್ಕಂಥದ್ದು. ದತ್ತಪೀಠ ಅನ್ನುವಂಥದ್ದು ಕೇವಲ ಕೋಮು ಭಾವನೆಯನ್ನ ಕೆರಳಿಸುವಂತ ಸಿಟಿ ರವಿ ಯಾವತ್ತಾದ್ರೂ ಈ ಬಗ್ಗೆ ದನಿ ಎತ್ತಿದಾರ? ಕೇವಲ ಅಲ್ಲೋಗಿ ಮಾಲೆ ಹಾಕೊಂಡು ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಮಾಡುವಂತ ಸಿಟಿ ರವಿ ಅಲ್ಲಿನ ರಕ್ಷಣೆ ಬಗ್ಗೆ ಒಂದಾದ್ರೂ ಕೂಡ ಒಮ್ಮೆ ಆದ್ರೂ ಕೂಡ ದನಿ ಎತ್ತಿಲ್ಲ, ಎತ್ತಬೇಕು ಅನ್ನುವಂಥದ್ದು ಫೋಕಸ್ ಟಿವಿ ಆಗ್ರಹ ಕೂಡ ಆಗಿದೆ. ಪವಿತ್ರ, ಥ್ಯಾಂಕ್ ಯು ಹಬೀಬ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.